ಹಲೋ ನಮಸ್ತೆ, ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ನಾನು ಕೂಡ ಸೂಪರ್ ಆಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ಪ್ಲೀಸ್ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿದ್ದೀರಾ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂದರೆ ನನಗೆ ಫೋನ್ ಕ್ಯಾಮ್ರಾ ನೋಡಿದ ತಕ್ಷಣ ಏನಾಗುತ್ತೆ, ಮೈಂಡ್ ಫುಲ್ ಬ್ಲ್ಯಾಕ್ ಆಗಿಬಿಟ್ಟು ಏನು ಮಾತಾಡ್ತಿದ್ದೀನಿ ಅಂತಂದು ಹೇಳಿ ಗೊತ್ತಾಗಲ್ಲ, ಬಾಯಿ ಫುಲ್ಲು ತೊದಲ್ಬಿಡುತ್ತೆ. ಒಂದು ಕಾರಣಕ್ಕೆ ಅವಾಗವಾಗ ಹೀಗೆ ಆಗುತ್ತೆ. ಪ್ಲೀಸ್ ಏನು ಅನ್ಕೋಬೇಡಿ. ಈ ನನ್ನ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿತ್ತಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಒಂದು ಮುದ್ದಾದ ಒಂದು ಕಮೆಂಟ್ ಮಾಡಿ ನೋಡೋಣ ಹೇಗಿರುತ್ತೆ, ಹೇಗೆ ಮಾಡ್ತೀರಾ ಅಂತ. ಏಕೆಂದರೆ ನನಗೆ ಕಮೆಂಟ್ಸ್ ಓದಬೇಕಂತಂದರೆ ತುಂಬಾ ಇಷ್ಟ. ಹಾಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ. ಈ ಒಂದು ಏನಂತಂದರೆ ಇವತ್ತೊಂದು ಟಿಪ್ಸ್ ಹೇಳೋಣ ಅಂತಂದು ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಈ ಟಿಪ್ಸ್ ಬಂದ್ಬಿಟ್ಟು ನಿಮಗೆ ಏನಾದರೂ ಗಾಯ ಆಗಿತ್ತು ಅಂತಂದರೆ, ಅಥವಾ ಎಲ್ಲಾದರೂ ಬಿಸಿ ತಾಗಿಸ್ಕೊಂಡಿದ್ರಾ ಅಂತಂದರೆ, ಈಗ ನಾವು ಅಡುಗೆ ಮಾಡಬೇಕಾದ್ರೆ ಕುಕ್ಕರ್ ಅಥವಾ ಗಡಿಬಿಡಿಯಲ್ಲಿ ಏನಾದರೂ ಗಡಿಬಿಡಿ ಅವಸರದಲ್ಲಿ ಕುಕ್ಕರ್ ತೆಗೆಸ್ಕೊಂಡು ಅಥವಾ ಬಾಣಲೆ ಏನಾದ್ರು ತೆಗೆಸ್ಕೊಂಡು ಏನಾದರೂ ಬಿಸಿ ತಾಗಿದ ತಕ್ಷಣ ಏನಾಗುತ್ತೆ, ಉರಿ ಸ್ಟಾರ್ಟ್ ಆಗುತ್ತೆ. ಉರಿ ಸ್ಟಾರ್ಟ್ ಆದ ತಕ್ಷಣ ಇದು ಮಾಡ್ತೀವಿ ನಾವು, ಯಾವುದೇ ಕ್ರೀಮು ಅಪ್ಲೈ ಮಾಡ್ತೀವಿ. ಕೆಲವೊಂದು ಕ್ರೀಮ್ ಅಪ್ಲೈ ಮಾಡಿದ ತಕ್ಷಣ ಬೇಗ ವಾಸಿ ಆಗಲ್ಲ. ಆದರೆ ಇದು ಒಂದು ಕ್ರೀಮ್ ಇಟ್ಬಿಟ್ರೆ ಅಂತಂದರೆ, ನಿಮಗೆ ಇಮ್ಯುಡಿ ಹೊಡೆದಿತ್ತು ಅಂತಂದರೆ, ನಿಮಗೆ ಸಣ್ಣ ಪುಟ್ಟ ಗಾಯಗಳು ಆಗಿತ್ತು ಅಂತಂದರೆ, ಇಲ್ಲ ಅಂತಂದರೆ ಮಕ್ಕಳು ಏನಾದರೂ ಫುಲ್ಲು ಬಿದ್ದು ಕೆತ್ತಿಸ್ಕೊಂಡು ಬಂದಾಗ, ಮಂಡಿಯೆಲ್ಲ ಕೆತ್ತಿಸ್ಕೊಂಡು ಬಂದಾಗ, ಅಥವಾ ಮಂಡಿಗಳಿಗೆ ಏನಾಗುತ್ತೆ, ಒಂದಿಷ್ಟು ದೊಡ್ಡ ಗುಳ್ಳೆ ಆಗಿ ಗಾಯ ಆಗಿರುತ್ತೆ ಹುಡುಗರಿಗೆಲ್ಲ. ಆ ಥರ ಆದಾಗ, ಆಮೇಲೆ ಗಾಯ ಆಗಿ ಸುಟ್ಟು ಏನಾಗುತ್ತೆ, ಬಿಸಿ ನೀರು ಅಥವಾ ಏನಾದ್ರು ತಾಗಿದಾಗ ಅದು ಗೊಬ್ಬೆ ಬಂದ್ಬಿಟ್ಟು ಫುಲ್ ಗಾಯ ಆಗಿರುತ್ತೆ ನೋಡಿ. ಆ ಥರ ಏನಾದ್ರು ಇದ್ದಾಗ ನಿಮಗೆ ಈ ಒಂದು ಪ್ರಾಡಕ್ಟ್ ಇತ್ತು ಅಂತಂದರೆ ಸಾಕು. ಇದೇ ಒಂದು ರಾಮಬಾಣ ಅಂತಲೇ ಹೇಳ್ಬೋದು. ಬಟ್ ನನಗಂತೂ ಫುಲ್ಲು ಯೂಸ್ಫುಲ್ ಆಗಿದೆ ಇದೊಂದು ಪ್ರಾಡಕ್ಟ್. ಈಗೊಂದು ತುಂಬ ವರ್ಷಗಳಿಂದ ಆಯಿತು ನನಗೆ ಈ ಒಂದು ಪ್ರಾಡಕ್ಟ್ ಬಿಟ್ಟರೆ ನನಗೆ ಯಾವುದೂ ಬೇಡ, ಯಾವುದು ಹಚ್ಚಿರೂ ನನಗೆ ಸೂಟ್ ಆಗಲ್ಲ. ಹಾಗಾಗಿ ನನಗೆ ನನಗೆ ಇದು ಒಂದು ಪ್ರಾಡಕ್ಟ್ ಮಾತ್ರ ನನಗೆ ತುಂಬಾ ಯೂಸ್ ಆಗಿದೆ. ಹಾಗಾಗಿ ನಿಮಗೂ ಯೂಸ್ ಆಗಲಿ ಅಂತ ಒಂದು ಉದ್ದೇಶಕ್ಕೆ ಒಂದು ಈ ಪ್ರಾಡಕ್ಟ್ನ ತೋರಿಸ್ತಾ ಇದ್ದೀನಿ. ಅದುವೇ ಇದು ಬೊರೆಲೆನ್. ಓಕೆ, ಇದು ಆಯುರ್ವೇದಿಕ್ ಕ್ರೀಮು. ಎಲ್ಲ ಕೆಲವರಿಗೆ ಗೊತ್ತಿರ್ಬೋದು ಇದ್ರ ಬಗ್ಗೆ, ಬಟ್ ಯಾರಿಗೆ ಗೊತ್ತಿಲ್ಲ ಅವ್ರಿಗೆ ಇದು ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು. ನಿಮ್ಗೆ ಎನಿ ಯೂಸ್ ನಿಮ್ಮ ಬಾಡಿ ಒಳಗೆ ಎಲ್ಲಾದರೂ ನಿಮ್ಗೆ ಒಳ ಪಾರ್ಟ್ಗೆ ಎಲ್ಲರೂ ಸ್ವಲ್ಪ ಗಾಯ ಆಗಿತ್ತಂತಂದ್ರೆ ಕೂಡ ಇದನ್ನು ಯೂಸ್ ಮಾಡ್ಬೋದು. ಓಕೆ, ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಇದು ನಿಮಗೆ ಒಂದು ಗಾಯಕ್ಕೆ ಇದೊಂದು ರಾಮಬಾಣ ಅಂತಲೇ ಹೇಳ್ಬೋದು. ಇದು ಆಯುರ್ವೇದಿಕ್ ಕ್ರೀಮು, ಮೆಡಿಕಲ್ ಶಾಪಲ್ಲಿ ಸಿಗುತ್ತೆ. ಇದು ಒಂದು 40-45 ರುಪೀಸ್ ಅಷ್ಟೇ ಇದು ಪ್ರಾಡಕ್ಟ್ ಹೆಸರು. ಪ್ರಾಡಕ್ಟ್ ಬೆಲೆ ಇರೋದು, ಈ ಪ್ರಾಡಕ್ಟ್ನ ಬೆಲೆ ಇರೋದು 40-45 ರುಪೀಸ್ ಅಷ್ಟೇ ಇದ್ರದ್ದು. ಸಾರಿ, ಮಧ್ಯದಲ್ಲಿ ಫುಲ್ ಮೈಂಡ್ ಇದಾಗುತ್ತೆ ನನಗೆ. ಓಕೆ, ಅಷ್ಟೇ ಇದಿರೋದು. ತಗೊಳ್ಳಿ, ತುಂಬ ಯೂಸ್ ಆಗುತ್ತೆ ನಿಮಗೆ ಈ ಒಂದು ಪ್ರಾಡಕ್ಟ್ನ. ಇದು ಆಯುರ್ವೇದಿಕ್ ಕ್ರೀಮ್ ಫ್ರೆಂಡ್ಸ್. ಇದು ನೀವೇನು ಭಯ ಪಡಬೇಕಾಗಿಲ್ಲ, ನೀವೇನು ಹೆದರ್ಬೇಕಾಗಿಲ್ಲ. ಏನಪ್ಪ ಇದು ಕ್ರೀಮ್ ಹಚ್ಚಿದ್ರೆ ಹೇಗೋ ಏನೋ ಅಂತಂದು ಹೆದರ್ಬೇಕಾಗಿಲ್ಲ. ಇದು ಆಯುರ್ವೇದಿಕ್ ಕ್ರೀಮ್ ಇದು. ಓಕೆ, ಯಾವ ಸೈಡ್ ಎಫೆಕ್ಟು ಇಲ್ಲ. ನಾನು ತುಂಬ ವರ್ಷಗಳಾಯ್ತು ಇದು ಯೂಸ್ ಮಾಡ್ತಾಯಿದ್ದು. ಇಮ್ಡಿ ಕ್ರ್ಯಾಕ್ ಬಂದರೂ ಇದನ್ನೇ ಯೂಸ್ ಮಾಡ್ತೀನಿ. ಆಮೇಲೆ ಏನಾದರೂ ಸುಟ್ಟು ಬಿಸಿ ತಾಗಿಸ್ಕೊಂಡು ಅಂತಂದ್ರೆ ಇದನ್ನೇ ಯೂಸ್ ಮಾಡ್ತೀನಿ. ಈಗ ಕೈಗೆಲ್ಲರೂ ಎಣ್ಣೆ ಒಗ್ಗರಣೆ ಕೊಡ್ಬೇಕಾದ್ರೆ ಎಣ್ಣೆ ಸಿಡಿಸ್ಕೊಂಡ್ವಿ ಅಂತಂದ್ರೂ ನಾನು ಇದನ್ನೇ ಯೂಸ್ ಮಾಡ್ತಿದ್ದೀನಿ ನಾನು. ಹಾಗಾಗಿ ನೀವು ಇದನ್ನೇ ಯೂಸ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಸಜೆಷನ್ ಕೊಡ್ತೀನಿ ನಿಮಗೆ ಅಷ್ಟೇ, ನಾನು ಹೇಳ್ತಿಲ್ಲ. ನಾನು ಇದು ಸಜೆಷನ್ ಕೊಡ್ತಾ ಇದ್ದೀನಿ. ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ಈ ಒಂದು ಪ್ರಾಡಕ್ಟ್ನ ಯೂಸ್ ಮಾಡಿ ನೋಡಿ ಹೇಗಿದೆ ಅಂತಂದು ಹೇಳಿ. ನನಗಂತೂ ತುಂಬಾ ಯೂಸ್ ಆಗಿದೆ ಇದೊಂದು ಪ್ರಾಡಕ್ಟು. ಇದು ಮೆಡಿಕಲ್ ಶಾಪಲ್ಲಿ ಸಿಗುತ್ತೆ. ನಿಮಗೆ ಬೇಕು ಅಂತಂದರೆ ಹೋಗಿ ತಗೊಂಡು ಬನ್ನಿ. ಓಕೆ, ಈ ಒಂದು
ಕ್ರೀಮ್ ಸಾರಿ, ನನಗೆ ಕಣ್ಣು ಸ್ವಲ್ಪ ಆ್ಯಂಟಿಸೆಪ್ಟಿಕ್ ಆಯುರ್ವೇದಿಕ್ ಕ್ರೀಮ್ ಅಂತ ಇದೆ. ಓಕೆ, ಆ್ಯಂಟಿಸೆಪ್ಟಿಕ್ ಆಯುರ್ವೇದಿಕ್ ಕ್ರೀಮ್. ನನಗೆ ಅಕ್ಷರಗಳು ಸ್ವಲ್ಪ ಕಾಣಿಸಲ್ಲ. ಓಕೆ, ಅದೊಂದು ಪ್ರಾಬ್ಲಮ್ ನನಗೆ. ಅದೊಂದು ಕಾರಣಕ್ಕೆ ಸ್ಪೆಟ್ ಹಾಕ್ತೀನಿ ನಾನು, ಬಟ್ ಯಾವ ವೀಡಿಯೋದಲ್ಲಿ ಹಾಕಲ್ಲ. ಏನಾರು ಓದೋದಿತ್ತು, ಐಬ್ರೋ ಮಾಡೋದಿತ್ತು ಅಂತ ಅಂದಾಗ ಮಾತ್ರ ಹಾಕಿರ್ತೀನಿ ನಾನು. ಬೋರಲಿನ್ ಆ್ಯಂಟಿಸೆಪ್ಟಿಕ್ ಆಯುರ್ವೇದಿಕ್ ಕ್ರೀಮ್ ಅಂತ ಇದೆ, ಕಾಣಿಸುತ್ತಾ? ತುಂಬಾ ಯೂಸ್ಫುಲ್ ಫ್ರೆಂಡ್ಸ್ ಇದು ನಿಮಗೆ. ನೀವು ಒಂದ್ಸರಿ ಯೂಸ್ ತೊಗೊಂಬಂದು ನಿಮ್ಮ ಏನಾದ್ರು ಗಾಯ ಆಗಿತ್ತಂದರೆ ಹಚ್ಚಿ ನೋಡಿ, ತುಂಬಾ ಯೂಸ್ ಆಗುತ್ತೆ. ನಿಮ್ಮ ಈ ಬಿಸಿ ಎಣ್ಣೆ ಏನಾದರೂ ನಮ್ಮ ಸ್ಕಿನ್ ಮೇಲೆ ಬಿದ್ದಾಗ ಏನಾಗುತ್ತೆ, ಗೊಬ್ಬೆ ಬಂದುಬಿಡುತ್ತೆ, ಹುರಿ ಬಂದುಬಿಡುತ್ತೆ. ಹಾಗಾಗಿ ಅದು ಬೇಗ ಮಾಯೋದಿಲ್ಲ. ನೀವು ಅದನ್ನು ಏನು ಮಾಡಿ, ತುಂಬ ದೊಡ್ಡದಾಗಿ ಗಾಯ ಆಗಿತ್ತು ಅಂತಂದರೆ 2 ಟೈಮ್ ಯೂಸ್ ಮಾಡಿ, ಬೆಳಗ್ಗೆ ಸಾಯಂಕಾಲ ಯೂಸ್ ಮಾಡಿ. ಬೆಳಗ್ಗೆ ಸಾಯಂಕಾಲ 2 ಟೈಮ್ ಯೂಸ್ ಮಾಡೋ ಸಾಕು, ಒಂದು 3 ಡೇಸ್ 4 ಡೇಸಲ್ಲಿ ನಿಮ್ಮ ಗಾಯ ಮಾಯ. ಓಕೆ, ಈ ಒಂದು ಟಿಪ್ಸ್ ನಿಮಗೆ ಯೂಸ್ ಆಗುತ್ತೆ ಫ್ರೆಂಡ್ಸ್. ನೀವು ತೊಗೊಂಬಂದು ಯೂಸ್ ಮಾಡಿದ್ರೆ ಯೂಸ್ ಆಗುತ್ತೆ. ಇದೊಂದು ಯೂಸ್ ಮಾಡಿ ನೋಡಿ. ಈ ಒಂದು ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ, ಬರಲಿನ ಅಂತಂದೇಳಿ. ನಾನು ಸುಮಾರು ವರ್ಷಗಳಿಂದ ಇದನ್ನೇ ಯೂಸ್ ಮಾಡ್ತಿದ್ದೀನಿ. ನಾನು ಇದು ಒಂದು ಕ್ರೀಮ್ ಬಿಟ್ಟರೆ ಬೇರೆ ಯಾವ ಕ್ರೀಮಿಗೆ ಯೂಸ್ ಮಾಡಲ್ಲ. ನಾನೆಲ್ಲ ಏನಾದ್ರು ಗಾಯ ಆಗಿತ್ತಂದರೆ ಇದನ್ನೇ ಯೂಸ್ ಮಾಡೋದು. ನಾನು ಹೇಳಿದ್ನಲ್ಲ, ಕ್ರಾಕ್ ಆಯಿತು, ಮಂಡಿ ನೋವು ಆಯ್ತು, ಮಂಡಿ ಮೇಲೆ ಗಾಯಕ್ಕಾಯ್ತು, ನಾನು ಪ್ರತಿಯೊಂದು ಸುಟ್ಟು ಗಾಯಕ್ಕಾಯ್ತು ಇದನ್ನೇ ಯೂಸ್ ಮಾಡೋದು. ಒಂದು ಸತಿ ನಾನು ಇಲ್ಲಿ ಏನಾಗುತ್ತೆ, ಬಾಣಲಿ ಅದ್ರದ್ದು ಬಳೆ ಇರುತ್ತಲ್ಲ, ಅದನ್ನು ತೆಗೆಸ್ಕೊಂಡ್ಬಿಟ್ಟಿದ್ದೆವು. ಇಷ್ಟುದ್ದ ಫುಲ್ಲು ದೊಡ್ಡ ಗಾಯ ಆಗಿತ್ತು. ಒಂದು 3 ಡೇಸಲ್ಲಿ ಇದನ್ನು ಬೆಳಗ್ಗೆ ಸಾಯಂಕಾಲ ಹಚ್ಚಿದೆ. 3 ಡೇಸಲ್ಲಿ ಹೊಟ್ಟೆ ಹೋಯ್ತು ಗಾಯ, ಗೊತ್ತಾ? ಅಷ್ಟು ಚೆನ್ನಾಗಿದೆ ಈ ಪ್ರಾಡಕ್ಟ್, ತುಂಬಾ ಚೆನ್ನಾಗಿದೆ. ನನಗೆ ಹೇಳಕ್ಕೆ ಬರಲ್ಲ, ಅಷ್ಟು ಚೆನ್ನಾಗಿದೆ. ಇದ್ರ ಬಗ್ಗೆ ನನಗೆ ಅಷ್ಟು ಹೇಳಕ್ಕೆ ಬರಲ್ಲ. ಹಂಗೆ ನೋಡಿದ್ರೆ ಅಷ್ಟು ಚೆನ್ನಾಗಿದೆ. ಇದು ಒಂದು ರಾಮಬಾಣ ಅಂತಲೇ ಹೇಳ್ಬೋದು. ನನಗಂತೂ ಇದು ತುಂಬಾ ಯೂಸ್ಫುಲ್ ಆಗಿದೆ. ಓಕೆ, ಈ ಒಂದು ಪ್ರಾಡಕ್ಟ್ನ ನೀವು ತೊಗೊಂಬಂದು ಯೂಸ್ ಮಾಡಿ ನೋಡಿ. ನಿಮಗೂ ಬೇಗ ಏನಾದರೂ ಗಾಯ ಆಗಿತ್ತಂದರೆ ಮಾಯ ಆಗುತ್ತೆ, ನಿಮ್ಮ ಗಾಯ ಮಾಯ. ಓಕೆ ಫ್ರೆಂಡ್ಸ್, ಇವತ್ತಿನ ಟಿಪ್ಸ್ ಬಂದುಬಿಟ್ಟು ಬೋರಲಿನ್. ನೀವು ತಗೊಳ್ಳಿ, ಹಚ್ಕೊಳ್ಳಿ. ಓಕೆ, ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಓಕೆ, ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಮುಂದಿನ ವ್ಲಾಗಲ್ಲಿ ಮುಂದಿನ ಇನ್ನು ಹೊಸ ಟಿಪ್ಸ್ ಒಳಗೆ ಮತ್ತೆ ಜಾಯ್ನ್ ಆಗ್ತೀನಿ. ಓಕೆ, ಬಾಯ್, ಸಿ ಯು.